ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಇದೇನಿದು? ಶ್ರಾವಣಿ ಮೇಡಮ್ ಈಗ ತಾನೇ ಇಲ್ಲೇ ಇದ್ರು, ಆಗ್ಲೇ ಕಾಲ್ ಮಾಡ್ತಾ ಇದಾರೆ. ಏನ್ ಮಾಡ್ಲಿ? ಯಾರ್ದೋ ಕಾಲ್ ಬರ್ತಿದಲ್ಲ ಬಾವ, ಪಿಕ್ ಮಾಡಿ. ಅದು ನಮ್ಮ ಹಳೆ ಕಂಪ್ನಿ ಬಾಸು. ಬಾಸ್ ಹೇಳಿ ಬಾಸ್. ನಾನು ಹೇಳ್ತಿರೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಮಾತಾಡ್ತಿದ್ದೀನಿ ಅಂತ ಅಲ್ಲಿ ಯಾರಿಗೂ ಅನುಮಾನ ಬರಬಾರ್ದು. ಇಲ್ಲ ಬಾಸ್, ಬರಲ್ಲ. ನಿಮ್ಮ ಮುಖದಲ್ಲಿ ಭಯ ಕಾಣ್ತಾ ಇದೆ. ಆ ಭಯ ಹೋಗಿ ಮುಖದಲ್ಲಿ ನಗು ಇರಬೇಕು. ಬೆವ್ರ್ತಿದ್ದೀರಲ್ಲ, ಆ ಬೆವ್ರು ಒರೆಸ್ಕೊಂಡು ಕೂಲಾಗಿ ಮಾತಾಡೋ ಥರ ಮಾತಾಡಿ. ಹೇಳು ಬಾಸ್. ಈಗ ನೀವೇನ್ ತೀರ್ಮಾನ ಮಾಡ್ತಿದ್ದೀರಾ? ಮನೇಲೇ ಇರಬೇಕು ಅಂತನಾ, ಮನೆಯಿಂದ ಹೋಗ್ಬೇಕು ಅಂತನಾ? ಕೆಲಸ ಮಾಡಬೇಕು ಅಂತನಾ, ಕೆಲಸ ಮಾಡಬಾರ್ದು ಅಂತನಾ? ಆ ತೀರ್ಮಾನ ಎಲ್ಲ ನನ್ನ ಕೈಲಿ ಎಲ್ಲಿದೆ ಬಾಸ್. ಸರಿ, ಹಾಗಾದ್ರೆ ನಿರ್ಧಾರ ನಾನು ಮಾಡ್ತೀನಿ, ಮೂಗ್ದಾರ ನಿಮಗೆ ಹಾಕ್ತೀನಿ. ಐಶು ಪುಟನ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ. ನೀವೆಲ್ಲರೂ ಮನೆಯಿಂದ ಹೋದ್ರೆ ನಮ್ಮ ಯಜಮಾನ್ರು ಕೂಡ ತುಂಬಾ ನೊಂದ್ಕೋತಾರೆ. ಅದಕ್ಕೆ ತುಂಬ ಎಕ್ಸೈಟ್ ಆಗಬೇಡಿ. ನಾನು ಹೇಳಿದ್ನಲ್ಲ ಮೂಗ್ದಾರ ಹಾಕ್ತೀನಿ ಅಂತ. ಮನೇಲಿ ಯಾರ ಮನಸ್ಸಿಗೂ ಬೇಜಾರಾಗಬಾರ್ದು ಅಂತ ಅಂದರೆ ನೀವು ಈ ಮನೆಯಲ್ಲೇ ಇರಬೇಕು. ಆದರೆ ನೀವು ಈ ಮನೇಲಿ ಇದ್ರೂ ಕೂಡ ನೀವೇ ದುಡಿಬೇಕು. ನಿಮ್ಮ ಹೆಂಡತಿನ, ಮಗುನ, ನಿಮ್ಮ ಅಮ್ಮನ್ನ ನೀವೇ ನೋಡ್ಕೋಬೇಕು. ಮನೆ ಜವಾಬ್ದಾರಿನ ಶೇರ್ ಮಾಡ್ಕೋಬೇಕು. ಅಷ್ಟೇ ತಾನೆ ಆಗ್ಲಿ ಬಾಸ್. ಬಾಸ್ ಬರೀ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೊಂದು ಕಂಡೀಷನ್ ಇದೆ. ವಾರ ಪೂರ್ತಿ ನೀವು ಹೊರಗೆ ಹೋಗಿ ದುಡಿಬೇಕು. ವೀಕೆಂಡಲ್ಲಿ ನೀವು ನಿಮ್ಮಮ್ಮ ನಮ್ಮ ಮನೇಲಿ ದುಡಿಬೇಕು. ಇದುವರೆಗೂ ಮನೆಯವ್ರನ್ನ ಗೋಳ್ ಹಾಕೊಂಡಿದ್ದಕ್ಕೆ ಇನ್ ಮುಂದೆ ಮನೆಯವ್ರ ಸೇವೆ ಮಾಡಿ ನಿಮ್ಮ ತಪ್ಪನ್ನ ತಿದ್ಕೋಬೇಕು. ಗೊತ್ತಾಯ್ತಾ? ಇದಕ್ಕೆಲ್ಲ ಓಕೆ ಅನ್ನೋದಾದ್ರೆ ನೀವು ಮನೇಲಿ ಇರ್ಬೋದು. ಇಲ್ಲ ಅಂದ್ರೆ ಇಲ್ಲ ಅನ್ನೋ ಮಾತೇ ಇಲ್ಲ, ಎಲ್ಲ ಓಕೆ. ಸರಿ, ಹಾಗಾದ್ರೆ ಆದಷ್ಟು ಬೇಗ ಕೆಲಸ ಹುಡ್ಕೊಳ್ಳಿ. ಕೆಲಸ ಸಿಕ್ಕಿಲ್ಲ ಅಂತ ಕಾರಣ ಹೇಳಿದ್ರೆ ಆಗಲ್ಲ ಆಗಲ್ಲ ಆಗಲ್ಲ, ಹಂಗೆಲ್ಲ ಆಗದೇ ಇಲ್ಲ. ವೆರಿ ಗುಡ್. ಈಗ ಫೋನ್ ಕಟ್ ಮಾಡಿ ಅಲ್ಲಿ ಮಾತಾಡಿ. ಸರಿ ಬಾ. ಅದು ನಮ್ಮ ಹಳೆ ಕಂಪ್ನಿ ಬಾಸು. ಮತ್ತೆ ಕೆಲಸ ಕೊಡ್ತೀನಿ ದಯವಿಟ್ಟು ಬಾ ಅಂದ್ರು. ಆಗದೇ ಇಲ್ಲ ಅಂತ ಅಂದ್ಬಿಟ್ಟೆ. ಅಯ್ಯೋ ಅಂದ್ರೆ ಈಗ ತಾನೇ ಕೆಲಸ ಮಾಡ್ತೀನಿ ದುಡಿತೀನಿ ಅಂತ ಹೇಳಿದ್ರಿ, ಈಗ ಹೋಗಲ್ಲ ಅಂತ ಹೇಳ್ತಿದ್ದೀರಾ? ಅದು ನಮ್ಮ ಹಳೆ ಕಂಪ್ನಿ ಇಲ್ಲಿಂದ 35 ಕಿಲೋಮೀಟರ್ ದೂರ. ಸೊ ನಾನು ಇಲ್ಲಿದ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋದು ಮಾಡೋದು ಎಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟೆ. ಬಾವ ಹಂಗಂದ್ರೆ ಇಲ್ಲಿರೋದಕ್ಕೆ ಒಪ್ಕೊಂಡಿದ್ದೀರಾ? ಇನ್ನೇನು ಮಾಡೋದು ಸುಬ್ಬು, ನಿಮ್ಮ ಪ್ರೀತಿ ನನ್ನ ಕಟ್ಟಾಕ್ಬಿಡ್ತು. ನೀವೆಲ್ಲ ಇಷ್ಟೊಂದು ಒತ್ತಾಯ ಮಾಡಿ ಕೇಳ್ಕೊಂಡ್ಮೇಲೆ ನಾನು ಇಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನನ್ನೊಂದು ಕಂಡೀಷನ್ ಇದೆ. ಈ ಮನೆ ಖರ್ಚನ್ನ ನಾನು ಒಂದು ಸ್ವಲ್ಪ ನಿಭಾಯಿಸ್ತೀನಿ. ಅದಕ್ಕೆ ನೀವೆಲ್ಲ ಒಪ್ಕೋತೀರ ಅನ್ನೋದಾದ್ರೆ ಇರ್ತೀನಿ. ಓಕೆ? ಆಯ್ತು ಬಾಬಾ. ಅಲ್ಲಿಂದ್ರೆ ಇದಕ್ಕಿಂತ ಖುಷಿ ಇನ್ನೇನಿದೆ? ಒಂದ್ ಕಡೆ ನೀವು ಕೆಲಸ ಮಾಡಿ ಜವಾಬ್ದಾರಿ ತಗೋಬೇಕು ಅನ್ನೋ ನನ್ನ ಮಗಳ ಕನಸು ನೆನ್ಸಾಗುತ್ತೆ. ಇನ್ನೊಂದ್ ಕಡೆ ನಾವೆಲ್ಲ ಒಟ್ಟಿಗೆ ಇರ್ಬೋದು. ಹೌದು ಹೌದು ಅತ್ತೆ, ನಾನು ವಾರ ಪೂರ್ತಿ ಹೊರಗಡೆ ಕೆಲಸ ಮಾಡ್ತೀನಿ. ವೀಕೆಂಡಲ್ಲಿ ಕುಡಿತೀರಾ? ಲೇ ಹಂಗಲ್ಲ ಕಣೆ, ವೀಕೆಂಡಲ್ಲಿ ನಾನು ನಮ್ಮ ಮಮ್ಮಿ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಕ್ ಬಂದೆ. ಇದೇನಲ್ಲ ಸುಂದರ, ಹಿಂಗೆ ಹೇಳ್ಬಿಟ್ಟೆ. ಮಮ್ಮಿ ಇದು ಬಾಸ್ ಆರ್ಡ್ರ್, ಹೇಳಿದಕ್ಕೆಲ್ಲ ಸುಮ್ಮನೆ ಹ್ಞೂ ಅನ್ನು. ಹೌದೌದು. ಇನ್ಮೇಲೆ ಪ್ರತಿದಿನ ನಮ್ಮ ಮನೇಲಿ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾದಾರ ಅನ್ನೋ ಹಾಡು
ಹೇಳ್ತಾನೇ ಇರುತ್ತೆ. ಅಬ್ಬಾ ನನಗೆ ಈಗ ಸಮಾಧಾನ ಆಯ್ತು ರೀ. ನೀವು ತಿಂಗಳ ಪೂರ್ತಿ ದುಡ್ದು ಸಂಬಳ ತರುವಾಗ ಪ್ರೀತಿಯಿಂದ ನನಗೆ ಸೀರೆ ತರೋದನ್ನ ಮರಿಬಾರ್ದು ಆಯ್ತಾ? ಮೇಡಮರೇ, ಏನಿದು? ನೀರು. ಭಾರಿ ಸೇವೆ ನಡೀತಿದೆ. ಏನಾಯ್ತು ಮೇಡಮರೇ? ಅಯ್ಯೋ, ಬೆಳಗ್ಗೆ ದೋಸೆ ಮತ್ತೆ ಚಟ್ನಿ ತಿನ್ನಲ್ಲ, ಆ ಚಟ್ನಿ ತುಂಬಾ ಖಾರ ಇತ್ತು ಅನ್ಸುತ್ತೆ, ಎದೆ ಉರಿತಾ ಇದೆ. ಎಲ್ಲೋದ್ರು ಇವರು? ಮೇಡಮರೇ, ಮಜ್ಜಿಗೆ. ಇದ್ಯಾಕೆ? ಇದನ್ನ ಕುಡಿದ್ರೆ ಎದೆ ಊರಿಗೆಲ್ಲ ಹೋಗುತ್ತೆ. ಕುಡಿ ಕುಡಿ. ಏನಿದು ಫಟಾಫಟ್ ಅಂತ ಎಲ್ಲ ಕೆಲಸಗಳು ಆಗ್ತಿದೆ? ನಾನು ಪಟಾಪಟ್ ಅಂತ ಸೇವೆ ಮಾಡದೇ ಇದ್ರೆ ಚಟಾಚಟ್ ಅಂತೇಳಿ ಬೆನ್ನುಮೂಳೆ ಮುರಿತೀರಲ್ಲ ಮೇಡಮ್, ಅದಕ್ಕೆ. ಓ, ಇಷ್ಟೆಲ್ಲ ಸೇವೆ ನಡೀತಿರೋದು ಭಯಕ್ಕ? ನೋಡಿ ನೋಡಿ, ಮತ್ತೆ ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ ನೀವು. ಭಯ ಅಲ್ಲ ಮೇಡಮ್, ಇದು ಭಕ್ತಿ. ಭಕ್ತಿಯಿಂದ ಮಾಡ್ತಾ ಇದ್ದೀನಿ. ನಾನು ನಿಮಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧ. ಆಯ್ತಾಯ್ತು, ನೋಡ್ತಾ ಇದ್ದೀನಿ. ಆದ್ರೂ ನೀವು ಈ ತರ ಸೇವೆ ಮಾಡ್ತಿರೋದನ್ನ ಯಾರಾದ್ರೂ ಮನೇಲಿ ನೋಡಿದ್ರೆ ಅನುಮಾನ ಬರುತ್ತಷ್ಟೆ. ಓ ಹೌದಲ್ಲ, ಆಯ್ತು ಮೇಡಮರೇ, ಇನ್ಮೇಲಿಂದ ಮರೆಯಲ್ಲಿ ನಿಂತೇ ಸೇವೆ ಮಾಡ್ತೀನಿ. ಹಾ ಸರಿ. ಹೌದು, ನಿಮ್ಮ ಮಗನ ಕತೆ ಏನಾಯ್ತು? ಯಾವಾಗಿಂದ ಕೆಲ್ಸಕ್ಕೆ ಹೋಗ್ತಾರಂತೆ? ನಾಳೆಯಿಂದನೇ ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಂತ ಅಂದ. ಅದಕ್ಕೆ ನಾನು ನಾಳೆ ಅಂದ್ರೆ ಹಾಳು, ಇವತ್ತಿಂದನೇ ಬಾಳು ಅಂತ ಹೇಳಿ ಕೆಲಸ ಹುಡುಕು ಅಂತ ಕಳಿಸಿದೀನಿ. ಅವನು ಹುಡ್ಕೊಂಡು ಹೋಗಿದ್ದಾನೆ. ಗುಡ್. ಆದ್ರೂ ಆ ಮಗುಕ್ಕೆ ಯಾರು ಕೆಲಸ ಕೊಡ್ತಾರೋ ಏನೋ ಒಂದು ಗೊತ್ತಿಲ್ಲ. ತುಂಬಾ ವರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಕೆಲಸ ಹುಡ್ಕೊಂಡು ಅದೆಲ್ಲ ಅಲಿತಿದ್ದಾನೋ ಏನೋ.